ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ರಿಸರ್ಚ್ ಮೆಥಡಾಲಜಿಯ 30 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಒಂದು ಸೀರೀಸ್ ಅಲ್ಲಿ ಆಲ್ರೆಡಿ ನಾನು 4 to 5 ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನೀವು ನೋಡಿದಿರಾ ಅನ್ಕೊಳ್ತೀನಿ. ಇಲ್ಲ ಅಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಯು ಹ್ಯಾವ್ ಟು ವಾಚ್ ಆಲ್ ದ ವಿಡಿಯೋಸ್ ಅಂಡ್ ದ ಫಸ್ಟ್ ಕ್ವೆಶ್ಚನ್ ಈಸ್ a researcher finds that two variables move together, but the relationship disappears after controlling one third variable. The original relationship is known as. ಓಕೆನಾ? ರಿಸರ್ಚ್ ಅಂತ ಬಂದಾಗ ತುಂಬಾ ಸಲ ನಾನು ನಿಮಗೆ ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ. ಓಕೆನಾ? ಅಂದ್ರೆ ಇವಾಗ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ, ಕ್ರಾಪಿನ ಒಂದು ಗ್ರೋತ್ ಅನ್ನ ಅಥವಾ ಔಟ್ಕಮ್ ಅನ್ನ ನೋಡ್ತೀವಿ. ನಾವು ಎಲ್ಲಿ ಚೇಂಜ್ ಮಾಡ್ತಾ ಇರ್ತೀವಿ? ಇಂಡಿಪೆಂಡೆಂಟ್ ವೇರಿಯೇಬಲ್ ಅನ್ನ ಚೇಂಜ್ ಮಾಡ್ತೀವಿ, ಡಿಪೆಂಡೆಂಟ್ ವೇರಿಯೇಬಲ್ ಅಲ್ಲಿ ಅದರ ಬದಲಾವಣೆಯನ್ನು ನೋಡ್ತೀವಿ ಅಂತ ಹೇಳ್ತಿರ್ತೀನಿ. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ರಿಸರ್ಚರ್ ಫೈಂಡ್ಸ್ ದಟ್ ಟೂ ವೇರಿಯೇಬಲ್ಸ್ ಮೂವ್ ಟುಗೆದರ್. ಎರಡು ವೇರಿಯೇಬಲ್ಸ್ ಮೂವ್ ಆಗ್ತಾ ಇದೆ ಜೊತೆಗೆ. ಬಟ್ ದ ರಿಲೇಶನ್ಶಿಪ್ ಡಿಸಪಿಯರ್ಸ್ ಆಫ್ಟರ್ ಕಂಟ್ರೋಲಿಂಗ್ ದ ಥರ್ಡ್ ವೇರಿಯೇಬಲ್. ಅಂದ್ರೆ ಒಂದು ಮೂರನೇ ವೇರಿಯೇಬಲ್ ಅನ್ನ ಕಂಟ್ರೋಲ್ ಮಾಡಿದಾಗ ಆ ಎರಡು ವೇರಿಯೇಬಲ್ಸ್ ಕೂಡ ಸ್ಟಾಪ್ ಆಗತ್ತೆ ಅಥವಾ ಡಿಸಪಿಯರ್ ಆಗತ್ತೆ. ಈ ಒಂದು ರಿಲೇಶನ್ಶಿಪ್ ಅನ್ನ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಈ ಒಂದು ರಿಲೇಶನ್ಶಿಪ್ ಅನ್ನ ಕ್ಯಾಶುವಲ್ ರಿಲೇಶನ್ಶಿಪ್ ಅಂತಾರ, ಸ್ಪೂರಿಯಸ್ ರಿಲೇಶನ್ಶಿಪ್ ಅಂತ ಕರೀತಾರ, ಕರ್ವಿನಿಯರ್ ರಿಲೇಶನ್ಶಿಪ್ ಅಂತ ಕರೀತಾರ, ಅಥವಾ ಫಂಕ್ಷನಲ್ ರಿಲೇಶನ್ಶಿಪ್ ಅಂತ ಕರೀತಾರ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಮೀನಿಂಗ್ಸ್ ಆಫ್ ದೀಸ್ ಟರ್ಮ್ಸ್. ಓಕೆ, ಕ್ಯಾಶುವಲ್ ರಿಲೇಶನ್ಶಿಪ್ ಅಂದ್ರೆ ಏನು? ಒನ್ ವೇರಿಯೇಬಲ್ ಕಾಸಸ್ ದ ಚೇಂಜ್ ಇನ್ ಅನದರ್. ಒಂದು ವೇರಿಯೇಬಲ್ ಇಂದ ಇನ್ನೊಂದು ವೇರಿಯೇಬಲ್ ಚೇಂಜಸ್ ಆಗ್ತಾ ಇದೆ. ಓಕೆನಾ? ಫಾರ್ ಎಕ್ಸಾಂಪಲ್, ಜಾಸ್ತಿ ಸ್ಟಡಿ ಮಾಡಿದಾಗ ಮೋರ್ ಮಾರ್ಕ್ಸ್, ಹೈಯರ್ ಮಾರ್ಕ್ಸ್ ಅನ್ನು ನೀವು ಅರ್ನ್ ಮಾಡಬಹುದು. ಅದೇ ಸ್ಪೂರಿಯಸ್ ರಿಲೇಶನ್ಶಿಪ್ ಅಂದ್ರೆ ಏನು? ಸ್ಪೂರಿಯಸ್ ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎರಡು ವೇರಿಯೇಬಲ್ಸ್ ಇದೆ, ಅವು ಎರಡು ರಿಲೇಟೆಡ್ ಅಂತ ಅನ್ಸತ್ತೆ, ಆದ್ರೆ ಅವೆರಡಕ್ಕೂ ಕೂಡ ಥರ್ಡ್ ವೇರಿಯೇಬಲ್ ರಿಲೇಟೆಡ್ ಆಗಿರುತ್ತೆ ಅಥವಾ ಥರ್ಡ್ ವೇರಿಯೇಬಲ್ ಅವುಗಳಿಗೆ ಕಾರಣವಾಗಿರುತ್ತೆ. ಓಕೆನಾ? ಸೊ ಅ ರಿಸರ್ಚರ್ ಫೈಂಡ್ಸ್ ದ ಟೂ ವೇರಿಯೇಬಲ್ಸ್ ಮೂವ್ ಟುಗೆದರ್ ಬಟ್ ದ ರಿಲೇಶನ್ಶಿಪ್ ಡಿಸಪಿಯರ್ಸ್ ಆಫ್ಟರ್ ಕಂಟ್ರೋಲಿಂಗ್ ಫಾರ್ ದ ಥರ್ಡ್ ವೇರಿಯೇಬಲ್. ದ ಒರಿಜಿನಲ್ ರಿಲೇಶನ್ಶಿಪ್ ಅನ್ನ ಏನಂತ ಕರೀತಾರೆ? ಸ್ಪೂರಿಯಸ್ ರಿಲೇಶನ್ಶಿಪ್ ಅಂತ ಕರೀತಾರೆ. ಓಕೆನಾ? ಎಕ್ಸಾಂಪಲ್ ಏನು? ಇವಾಗ ಸಮ್ಮರ್ ಸೀಸನ್ ಅಲ್ಲಿ ಏನಾಗುತ್ತೆ ಹೇಳಿ? ಐಸ್ ಕ್ರೀಮಿನ ಸೇಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಡ್ರಾನಿಂಗ್ ಕ್ರೇಸಸ್ ಅಂದ್ರೆ ಜನ ಸ್ವಿಮ್ ಮಾಡೋದಕ್ಕೆ ಹೋಗ್ತಾರೆ ನೀರಲ್ಲಿ, ಅದರಲ್ಲಿ ಜನ ಹರ್ಕೊಂಡು ಹೋಗುವಂತ ಕೇಸಸ್ ಕೂಡ ಜಾಸ್ತಿ ಆಗತ್ತೆ. ಇದೆರಡೂ ಕೂಡ ಇದಕ್ಕೆ ಎರಡಕ್ಕೂ ಕಾರಣ ಏನು? ಸಮರ್ ಸೀಸನ್ ಅನ್ನೋದು ಕಾರಣ ಅಂತ. ಸಮರ್ ಸೀಸನ್ ಅನ್ನುವಂತ ಥರ್ಡ್ ವೇರಿಯೇಬಲ್ ಕಾರಣ. ಈ ಎರಡೂ ಒಂದು ವೇರಿಯೇಬಲ್ಸ್ ಅಥವಾ ಈ ಎರಡೂ ಒಂದು ಇಂಪ್ಯಾಕ್ಟ್ಗೆ ಅಂತ. ಓಕೆನಾ? ದೆನ್ ನೆಕ್ಸ್ಟ್ ಒನ್ ಕರ್ವಿ ಲೀನಿಯರ್ ರಿಲೇಶನ್ಶಿಪ್ ಅಂದ್ರೆ ಏನು? ಕರ್ವಿ ಲೀನಿಯರ್ ರಿಲೇಶನ್ಶಿಪ್ ಅಂತ ಬಂದಾಗ ದ ರಿಲೇಶನ್ಶಿಪ್ ಚೇಂಜಸ್ ಡೈರೆಕ್ಷನ್ ಅಂಡ್ ಫಾರ್ಮ್ಸ್ ಆಫ್ ಅ ಕರ್ವ್ ನಾಟ್ ಅ ಸ್ಟ್ರೇಟ್ ಲೈನ್ ಅಂತ. ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ರಿಲೇಶನ್ಶಿಪ್ ಅನ್ನ ಒಂದು ಕರ್ವ್ ಫಾರ್ಮ್ ಅಲ್ಲಿ ನೋಡ್ತಾ ಇದೀವಿ. ಟೂ ಲಿಟಲ್ ಸ್ಟ್ರೆಸ್ ಇದ್ರೆ ಪುವರ್ ಪರ್ಫಾರ್ಮೆನ್ಸ್, ಮಾಡರೇಟ್ ಸ್ಟ್ರೆಸ್ ಇದ್ರೆ ಬೆಸ್ಟ್ ಪರ್ಫಾರ್ಮೆನ್ಸ್, ಟೂ ಮಚ್ ಸ್ಟ್ರೆಸ್ ಇದ್ರೆ ಪುವರ್ ಪರ್ಫಾರ್ಮೆನ್ಸ್ ಅನ್ನುವಂತ ಒಂದು ಎಕ್ಸಾಂಪಲ್. ಅಂದ್ರೆ ಏನು? ಸ್ಟ್ರೆಸ್ ಮತ್ತೆ ಪರ್ಫಾರ್ಮೆನ್ಸ್ ಇನ ಒಂದು ರಿಲೇಶನ್ಶಿಪ್ ಅನ್ನು ನಾವು ನೋಡ್ತಾ ಇದೀವಿ ಅನ್ಕೊಳ್ಳಿ. ಆಗ ಅತಿಯಾದ ಸ್ಟ್ರೆಸ್ ಇದ್ರೆ, ಟೂ ಮಚ್ ಸ್ಟ್ರೆಸ್ ಇದ್ರೆ ಪುವರ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾನೆ ಒಬ್ಬ ವ್ಯಕ್ತಿ. ಮಾಡರೇಟ್ ಸ್ಟ್ರೆಸ್ ಇದ್ರೆ ಅಂದ್ರೆ ಸ್ವಲ್ಪ ಸ್ಟ್ರೆಸ್ ಅನ್ನೋದು, ಪಾಸಿಟಿವ್ ಸ್ಟ್ರೆಸ್ ಅನ್ನೋದು ಬೇಕು ಜೀವನದಲ್ಲಿ, ಅದಿದ್ದಾಗ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗುತ್ತೆ. ಟೂ ಲಿಟಲ್ ಸ್ಟ್ರೆಸ್ ಇದ್ದಾಗ ಪುವರ್ ಪರ್ಫಾರ್ಮೆನ್ಸ್ ಬರುತ್ತೆ. ಇದರಲ್ಲಿ ಏನು ಅಂತಂದ್ರೆ ರಿಲೇಶನ್ಶಿಪ್ ಚೇಂಜಸ್ ದ ಡೈರೆಕ್ಷನ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ದ ಕರ್ವ್. ಅಂದ್ರೆ ಆ ಒಂದು ಕರ್ವಿನ ಒಂದು ಶೇಪ್ ಅನ್ನ ಇದು ಚೇಂಜ್ ಮಾಡುತ್ತೆ ಅಂತ. ಓಕೆನಾ? ಸೊ ಪರ್ಫಾರ್ಮೆನ್ಸ್ ಫಸ್ಟ್ ಇನ್ಕ್ರೀಸಸ್ ಅಂಡ್ ದೆನ್ ಡಿಕ್ರೀಸಸ್. ಏನಾಗುತ್ತೆ ಅಂದ್ರೆ ಟೂ ಲಿಟಲ್ ಸ್ಟ್ರೆಸ್ ಇದ್ದಾಗ ಕಡಿಮೆ ಆಯ್ತು, ಮಾಡರೇಟ್ ಸ್ಟ್ರೆಸ್ ಇದ್ದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಅಗೇನ್ ಜಾಸ್ತಿ ಸ್ಟ್ರೆಸ್ ಆದಾಗ ಕಡಿಮೆ ಆಯ್ತು ಅಂತ. ಇದನ್ನ ನಾವೇನಂತೀವಿ ಅಂದ್ರೆ ಕರ್ವಿ ಲಿನಿಯರ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಓಕೆನಾ? ನೆನ್ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಹೇಳಿ? ಸ್ಪೂರಿಯಸ್ ರಿಲೇಶನ್ಶಿಪ್ ಅಂದ್ರೆ ಎರಡು ವೇರಿಯೇಬಲ್ಸ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಇರೋದಕ್ಕೆ ಮೂರನೆಯ ವೇರಿಯೇಬಲ್ ಕಾರಣ ಆಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ರೀಪ್ರೆಸೆಂಟ್ಸ್ ದ ಕರೆಕ್ಟ್ ಹೈರಾರ್ಕಿ ಆಫ್ ಮೆಜರ್ಮೆಂಟ್ ಸ್ಕೇಲ್ಸ್? ನೋಡಿ, ನಾಮಿನಲ್, ಆರ್ಡಿನಲ್, ಇಂಟರ್ವಲ್ ಅಂಡ್ ರೇಷೋ ಇವುಗಳೇನಂದ್ರೆ ಡಿಫರೆಂಟ್ ಟೈಪ್ ಆಫ್ ಮೇಜರ್ಸ್ ಅಂತ. ಓಕೆನಾ? ಸೊ ನಾಮಿನಲ್ ಅಂತ ಬಂದಾಗ ಇದು ಕ್ಲಾಸಿಫಿಕೇಶನ್ ಅನ್ನ ಮಾಡುತ್ತೆ. ನಿಮ್ಗೆ ನಾನು ಹೇಳಿದ್ದೆ, ನಾಮಿನಲ್ ಅಂತ ಬಂದಾಗ ಲೈಕ್ ನೇಮ್ಸ್ ಆಗಿರ್ಬೋದು. ಓಕೆನಾ? ದೆನ್ ಆರ್ಡಿನಲ್ ಅಂತ ಬಂದಾಗ ಅದು ರ್ಯಾಂಕ್ಸ್ ಅನ್ನ ಆಡ್ ಮಾಡುತ್ತೆ. ಇಂಟರ್ವಲ್ ಅಂತ ಬಂದಾಗ ಈಕ್ವಲ್ ಇಂಟರ್ವಲ್ಸ್ ಅನ್ನ ಆಡ್ ಮಾಡುತ್ತೆ. ರೇಷೋ ಅಂತ ಬಂದಾಗ ಟ್ರೂ ಝೀರೋ ಪಾಯಿಂಟ್ ಅಂತ. ಓಕೆನಾ? ಸೊ ಇನ್ಫಾರ್ಮೇಶನ್ ಕಂಟೆಂಟ್ ಇನ್ಕ್ರೀಸಸ್ ಇನ್ ದಿಸ್ ಆರ್ಡರ್. ಅಂದ್ರೆ ಹೇಗೆ ಹೇಳಿ? ಫಸ್ಟ್ ನಾವೇನ್ ಮಾಡ್ತೀವಿ? ಒಂದು ನಾಮಿನಲ್ ರೋಲ್ ಅನ್ನ ಕೊಡ್ತೀವಿ ಅಥವಾ ಜಸ್ಟ್ ಇದನ್ನ ನಾವೇನ್ ಮಾಡ್ತೀವಿ? ನಾಮಿನಲ್ ರೋಲ್. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ನಾಮಿನಲ್ ರೋಲ್ ಅನ್ನ ಒಂದು ಪ್ರಿಪೇರ್ ಮಾಡ್ತೀರಾ. ದೆನ್ ಅದರಲ್ಲಿ ರ್ಯಾಂಕ್ಸ್ ಅಥವಾ ಆರ್ಡಿನಲ್ ಸ್ಕೇಲ್ಸ್ ಅನ್ನ ಕೊಡ್ತೀರಾ. ದೆನ್ ಅವುಗಳನ್ನ ಡಿವೈಡ್ ಮಾಡ್ತೀರಾ.
ಓಕೆನಾ, ಈಕ್ವಲ್ ಇಂಟರ್ವಲ್ಸ್ ಅಲ್ಲಿ. ಅದು ಆದ ಮೇಲೆ ರೇಷೋ ಅನ್ನ ನಾವು ಒಂದು ಟ್ರೂ ಝೀರೋ ಅಂತ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಟ್ರೂ ಝೀರೋ ಅಂದ್ರೆ ಏನು? ಟ್ರೂ ಝೀರೋ ಅಂದ್ರೆ ಏನು ಗೊತ್ತಾ? ಇವಾಗ ವೇಟ್ಸ್ ಅನ್ನ ನಾವು ಮೇಜರ್ ಮಾಡ್ತೀವಿ. ವೇಟ್ಸ್ ಅನ್ನ ಮೇಜರ್ ಮಾಡಿದಾಗ ಝೀರೋ ವೇಟ್ ಅಂದ್ರೆ ಏನು? ಅಲ್ಲಿ ವೇಟ್ ಇಲ್ಲ ಅಂತ ಅರ್ಥ. ಓಕೆನಾ, ಝೀರೋ ಇನ್ಕಮ್ ಅಂದ್ರೆ ಏನು? ಇನ್ಕಮ್ ಇಲ್ಲ ಅಂತ ಅರ್ಥ. ಇದು ಎಲ್ಲಿ ಬರುತ್ತೆ ಅಂದ್ರೆ ರೇಷೋ ಸ್ಕೇಲ್ ಅಲ್ಲಿ. ಓಕೆ, ರೇಷೋ ಸ್ಕೇಲ್ ಅಲ್ಲಿ 0 kgs ಅಥವಾ 0 ಇನ್ಕಮ್, 0 ಡಿಸ್ಟೆನ್ಸ್ ಅಥವಾ 0 ಏಜ್ ಅಂದ್ರೆ ಅಲ್ಲಿ ಏನು ಇಲ್ಲ ಅನ್ನೋದನ್ನ ರಿಪ್ರೆಸೆಂಟ್ ಮಾಡುತ್ತೆ. ಅದೇ ನಾವು ಇಂಟರ್ವಲ್ ಸ್ಕೇಲ್ ಅಲ್ಲಿ, ಓಕೆನಾ, ನಾಟ್ ಟ್ರೂ ಝೀರೋ ಅಂತೀವಿ. ಅಂದ್ರೆ ಏನು ಗೊತ್ತಾ? ಇಂಟರ್ವಲ್ ಸ್ಕೇಲ್ ಅಂತ ಬಂದಾಗ 0 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಅಲ್ಲಿ ಯಾವುದೇ ರೀತಿಯ ಟೆಂಪರೇಚರ್ ಇಲ್ಲ ಅನ್ನೋದನ್ನ ಅದು ರಿಪ್ರೆಸೆಂಟ್ ಮಾಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ? 20 ಡಿಗ್ರಿ ಸೆಲ್ಸಿಯಸ್ ಅನ್ನೋದು 10 ಡಿಗ್ರಿ ಸೆಲ್ಸಿಯಸ್ನ ಡಬಲ್ ಅನ್ನೋದನ್ನ ರಿಪ್ರೆಸೆಂಟ್ ಮಾಡೋದಿಲ್ಲ. ಇದನ್ನ ನಾವೇನಂತ ಕರಿತೀವಿ? ನಾಟ್ ಟ್ರೂ ಝೀರೋ. ನೀವು ನೆನಪಿಟ್ಕೊಳ್ಬೇಕಾಗಿರೋದೇನು? ಇಂಟರ್ವಲ್ ಸ್ಕೇಲ್ ಅನ್ನೋದು ನಾಟ್ ಟ್ರೂ ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೇಷಿಯೋ ಸ್ಕೇಲ್ ಅನ್ನ ಟ್ರೂ ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನಮಗೆ ಕೇಳಿರುವಂತ ಕ್ವಶನ್ ಏನಪ್ಪಾ ಅಂದ್ರೆ, ಹೆರಾರ್ಕಿ ಅಂತ ಬಂದಾಗ ನೋಡಿ, ನಾಮಿನಲ್ ಸ್ಕೇಲ್ ಅನ್ನೋದು ಜಸ್ಟ್ ನೇಮ್ ಅಥವಾ ಕೆಟಗರೀಸ್ ಅನ್ನ ಹೇಳುತ್ತೆ. ಲೈಕ್ ಮೇಲ್, ಫಿಮೇಲ್, ರೆಡ್, ಬ್ಲೂ ಅನ್ನುವಂತ ಗ್ರೂಪಿಗೆ ಹೆಸರುಗಳನ್ನ ಕೊಡೋದು. ಆರ್ಡಿನಲ್ ಸ್ಕೇಲ್ ಅಂತ ಬಂದಾಗ ಏನಾಗುತ್ತೆ ಹೇಳಿ? ಕೆಟಗರಿ ಮಾಡಿರ್ತೀವಿ, ಅದ್ರ ಜೊತೆಗೆ ಆ ಕೆಟಗರೀಸ್ಗೆ ರ್ಯಾಂಕ್ ಅನ್ನ ಕೊಡ್ತೀವಿ. ಓಕೆನಾ. ಮುಂದೆ ಇಂಟರ್ವಲ್ ಸ್ಕೇಲ್ ಅಂತ ಬಂದಾಗ ರ್ಯಾಂಕಿಂಗ್ ಅನ್ನ ಈಕ್ವಲ್ ಗ್ಯಾಪ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಅದೇ ರೇಷೋ ಅಂತ ಬಂದಾಗ ಇಂಟರ್ವಲ್ಸ್ ಪ್ಲಸ್ ಟ್ರೂ ಝೀರೋ. ಹೀಗಾಗಿ ಕರೆಕ್ಟ್ ಆನ್ಸರ್ ಯಾವುದು? ಕ್ವಶನ್ ನಂಬರ್ ಸೆಕೆಂಡಿಗೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ದೆನ್ ಕ್ವಶನ್ ನಂಬರ್ 3. In factor analysis, factor loading of 0.85 indicates. Okay, ಅಂದ್ರೆ ಇದು ಕೋರಿಲೇಷನ್ ನ ಕ್ವಶನ್ ಅಂತ ಹೇಳ್ಬೋದು ನಾವು. ನೋಡಿ, 0.85 ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ? ವೀಕ್ ಅಸೋಸಿಯೇಷನ್ ಇಂಡಿಕೇಟ್ ಮಾಡುತ್ತಾ? ಮಾಡ್ರೇಟ್ ಅಸೋಸಿಯೇಷನ್ ಇಂಡಿಕೇಟ್ ಮಾಡುತ್ತಾ? ಸ್ಟ್ರಾಂಗ್ ಅಸೋಸಿಯೇಷನ್ ಅಥವಾ ನೋ ಅಸೋಸಿಯೇಷನ್? ನೋಡಿ, ಫ್ಯಾಕ್ಟರ್ ಲೋಡಿಂಗ್ ಮೇಜರ್ಸ್ ಅಲ್ಲಿ ಕೋರಿಲೇಷನ್ ಬಿಟ್ವೀನ್ ದ ವೇರಿಯೇಬಲ್ಸ್ ಅಂಡ್ ದ ಫ್ಯಾಕ್ಟರ್ ಲೋಡಿಂಗ್ ಅಬೋವ್ 0.7 ಈ ಜನರಲಿ ಕನ್ಸಿಡರ್ಡ್ ಆಸ್ ಸ್ಟ್ರಾಂಗ್. ಓಕೆನಾ, 0.7 ಗಿಂತ ಜಾಸ್ತಿ ಇರುವಂತ ಪಾಯಿಂಟ್ ಅನ್ನ ಯಾವಾಗಲೂ ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡ್ತಾರೆ ಇನ್ ಫ್ಯಾಕ್ಟರ್ ಲೋಡಿಂಗ್ ಮೇಜರ್ಸ್. ಓಕೆ, ಫೋರ್ತ್ ಕ್ವಶನ್. ದ ಪ್ರೈಮರಿ ಪರ್ಪಸ್ ಆಫ್ ಪೈಲಟ್ ಸ್ಟಡೀಸ್. ಪೈಲಟ್ ಸ್ಟಡಿ ಅಂದ್ರೆ ಏನು ಗೊತ್ತಾ? ಎಂಟೈರ್ ರಿಸರ್ಚ್ ಆಗೋಕ್ಕಿಂತ ಮೊದಲು ಅಥವಾ ಕಂಪ್ಲೀಟ್ ರಿಸರ್ಚ್ಗಿಂತ ಮೊದಲು ಒಂದು ಏನ್ ಮಾಡ್ತಾರೆ? ಡಿಟೆಕ್ಟ್ ಫ್ಲೋಸ್ ಇನ್ ರಿಸರ್ಚ್ ಡಿಸೈನ್, ಅಥವಾ ಯಾವುದೇ ರೀತಿಯ ಫ್ಲಾಸ್ ಇದೆಯಾ ಅಥವಾ ತಪ್ಪುಗಳಿದೆಯಾ ಅಂತ ಒಂದು ಟ್ರೈಲ್ ಮಾಡೋದು. ಓಕೆನಾ, ಅದಕ್ಕೆ ಏನಂತೀವಿ? ಇನ್ಕ್ರೀಸ್ ಸ್ಯಾಂಪಲ್ ಸೈಜ್ ಇದರ ಉದ್ದೇಶ. ಪೈಲಟ್ ಸ್ಟಡಿಯನ್ನ ಟೆಸ್ಟ್ ಬೇಸಿಸ್ ಅಂದ್ರೆ ಎಂಟೈರ್ ಸ್ಟಡಿ ಸಕ್ಸಸ್ಫುಲ್ ಆಗುತ್ತಾ ಅಂತ ನೋಡೋದಕ್ಕೆ. ಎಸ್ಟಿಮೇಟ್ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಅನ್ನು ಡಿಟೆಕ್ಟ್ ಫ್ಲಾಸ್ ಇನ್ ರಿಸರ್ಚ್ ಡಿಸೈನ್ ಅಂಡ್ ಇನ್ಸ್ಟ್ರೂಮೆಂಟ್ಸ್. ನಾವು ಮಾಡಿರುವಂತಹ ರಿಸರ್ಚ್ ಡಿಸೈನ್ ಮತ್ತೆ ಅದರ ಇನ್ಸ್ಟ್ರೂಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತ ನೋಡೋದಕ್ಕೆ ಇದನ್ನ ಮಾಡ್ತಾರೆ. ಟೆಸ್ಟ್ ಫೈನಲ್ ಹೈಪೋಥಿಸಿಸ್ ಅಲ್ಲ. ಯಾವಾಗ ನೆನ್ಪಿಟ್ಕೊಳ್ಬೇಕು? ಪೈಲಟ್ ಸ್ಟಡಿ ಹೆಲ್ಪ್ಸ್ ಇಂಡಿಕೇಟ್ ಆಂಬಿಗ್ಯೂಸ್ ವೀಕ್ನೆಸ್ ಅಥವಾ ಆಂಬಿಗ್ಯೂಟೀಸ್ ಅಂದ್ರೆ ಏನಾದ್ರು ಕನ್ಫ್ಯೂಷನ್ ಇದ್ರೆ, ವೀಕ್ನೆಸ್ ಇದ್ರೆ ಅಥವಾ ಪೊಲಿಟಿಕಲ್ ಇಶ್ಯೂಸ್ ಬಿಫೋರ್ ಕಂಡಕ್ಟಿಂಗ್ ದ ಮೇನ್ ಸ್ಟಡಿ. ಅಂದ್ರೆ ನೀವು ಟ್ರಯಲ್ ಅಂತಾನೆ ನೆನಪಿಟ್ಕೊಳ್ಬಹುದು. ದೆನ್ ಕೋಎಫಿಷಿಯಂಟ್ ಆಫ್ ಡಿಟರ್ಮಿನೇಷನ್ ಆರ್ ಸ್ಕ್ವೇರ್ ಮೇಜರ್ಸ್. ಆರ್ ಸ್ಕ್ವೇರ್ ಅನ್ನೋದು ಏನನ್ನ ಮೇಜರ್ ಮಾಡುತ್ತೆ? ಸ್ಟ್ರೆಂತ್ ಆಫ್ ಕ್ಯಾಜುಲಿಟೀಸ್ ಪರ್ಸೆಂಟೇಜ್ ವೇರಿಯೇಷನ್ ಎಕ್ಸ್ಪ್ಲೇನ್ಡ್ ಬೈ ಇಂಡಿಪೆಂಡೆಂಟ್ ವೇರಿಯೇಬಲ್. ನೋಡಿ, ಆರ್ ಸ್ಕ್ವೇರ್ ಅನ್ನೋದು ಹೌ ಮಚ್ ವೇರಿಯೇಷನ್ ಇನ್ ದ ಡಿಪೆಂಡೆಂಟ್ ವೇರಿಯೇಬಲ್ ಈಸ್ ಎಕ್ಸ್ಪ್ಲೇನ್ಡ್ ಬೈ ದ ರಿಗ್ರೆಷನ್ ಮಾಡೆಲ್. ನಿಮಗೆ ಗೊತ್ತಿದೆ ಆರ್ ಸ್ಕ್ವೇರ್ ಅಂದ್ರೆ ಏನು? ಆರ್ ಸ್ಕ್ವೇರ್ ಅಂದ್ರೆ ಎರಡು ಕೋಎಫಿಷಿಯಂಟ್ಸ್ ಅಲ್ಲಿ, ಅಂದ್ರೆ ರಿಗ್ರೆಷನ್ ಲೈನ್ಸ್ ಅಂತ ಇರುತ್ತೆ, 2 ರಿಗ್ರೆಷನ್ ಲೈನ್ಸ್ ಇರುತ್ತೆ, ಅವುಗಳನ್ನ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ಆರ್ ಇಂಟು ಆರ್ ಸ್ಕ್ವೇರ್ ಅಂತ ಕರಿತೀವಿ ನಾವು. ಹೌದಾ? ಸೊ ಆರ್ ಸ್ಕ್ವೇರ್ ಏನನ್ನ ಹೇಳುತ್ತೆ? ಹೌ ಮಚ್ ವೇರಿಯೇಷನ್ ಇನ್ ದ ಡಿಪೆಂಡೆಂಟ್ ವೇರಿಯೇಬಲ್. ಓಕೆನಾ, ರಿಗ್ರೆಷನ್ ಅನ್ನೋದು ಏನನ್ನ ಎಕ್ಸ್ಪ್ಲೇನ್ ಮಾಡುತ್ತೆ? ಆರ್ ಸ್ಕ್ವೇರ್ ಅನ್ನೋದು ಏನನ್ನ ಎಕ್ಸ್ಪ್ಲೇನ್ ಮಾಡುತ್ತೆ? ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಅಲ್ಲಿ ಎಷ್ಟು ಚೇಂಜಸ್ ಆಗ್ತಾ ಇದೆ, y ಆನ್ ಎಕ್ಸ್, ಎಕ್ಸ್ ಆನ್ y ಅಂತ ಬರುತ್ತೆ ರಿಗ್ರೆಷನ್ ಅಲ್ಲಿ. ಹೌದಾ? ಸೊ ಇದು ಏನನ್ನ ಎಕ್ಸ್ಪ್ಲೇನ್ ಮಾಡುತ್ತೆ ಅಂದ್ರೆ ಹೌ ಮಚ್ ಚೇಂಜಸ್ ಆರ್ ಹ್ಯಾಪನಿಂಗ್ in independent variable because of dependent variable. ಓಕೆನಾ, ಸೊ ವೇರಿಯೇಷನ್ ಇನ್ ದ ಡಿಪೆಂಡೆಂಟ್ ವೇರಿಯೇಬಲ್ ಎಷ್ಟು ಚೇಂಜಸ್ ಆಗ್ತಾ ಇದೆ? ಬಿಕಾಸ್ ಆಫ್ ಚೇಂಜ್ ಇನ್ ದ ಡಿಪೆಂಡೆಂಟ್ ವೇರಿಯೇಬಲ್. ಓಕೆನಾ, ಇಂಡಿಪೆಂಡೆಂಟ್ ವೇರಿಯೇಬಲ್. ದೆನ್ ಟು ರೆಡ್ಯೂಸ್ ಬೋತ್ ಟೈಪ್ 1 ಅಂಡ್ ಟೈಪ್ 2 ಎರರ್ ಸೈಮಲ್ಟೇನಿಯಸ್ಲಿ ರಿಸರ್ಚರ್ ಶುಡ್. ನೋಡಿ, ಟೈಪ್ 1 ಎರರ್ ಮತ್ತೆ ಟೈಪ್ 2 ಎರರ್ ಅನ್ನ ರೆಡ್ಯೂಸ್ ಮಾಡೋಗೋಸ್ಕರ, ಟು ರೆಡ್ಯೂಸ್ ದ ಟೈಪ್ 1 ಎರರ್ ಅಂಡ್ ಟೈಪ್ 2 ಎರರ್ ಸೈಮಲ್ಟೇನಿಯಸ್ಲಿ, ಒಂದೇ ಸಲಕ್ಕೆ ರೆಡ್ಯೂಸ್ ಮಾಡಬೇಕು ಅಂತ ರಿಸರ್ಚರ್ ಏನ್ ಮಾಡ್ತಾರೆ? ರೆಡ್ಯೂಸ್ ಸ್ಯಾಂಪಲ್ ಸೈಜ್, increase significance level, increase sample size, use only non-parametric test. ಯಾವಾಗ ನೆನಪಿಟ್ಕೊಳ್ಳಿ? larger sample size improves the precision and reduce both alpha and beta errors. type 1 error ನ alpha ಅಂತ ಕರೀತಾರೆ, type 2 error ನ beta ಅಂತ ಕರೀತಾರೆ. ಸೊ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್, type 1 error ಅಂದ್ರೆ ಏನು, type 2 error ಅಂದ್ರೆ ಏನು? ಓಕೆನಾ, ಸೊ ಎರಡು ಎರರ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸ್ಯಾಂಪಲ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾರೆ. ಓಕೆನಾ,
ಸೈಮಲ್ಟೇನಿಯಸ್ಲಿ ರೆಡ್ಯೂಸ್ ಮಾಡೋದಕ್ಕೆ. ಅ ಸ್ಟಡಿ ದ್ಯಾಟ್ ಫಾಲೋಸ್ ದ ಸೇಮ್ ರೆಸ್ಪಾಂಡೆಂಟ್ಸ್ ಓವರ್ ಸೆವರಲ್ ಇಯರ್ಸ್ ಈಸ್ ಕಾಲ್ಡ್ ಆಸ್. ನಿಮಗೆ ಗೊತ್ತಿದೆ, ಕ್ರಾಸ್ ಸೆಕ್ಷನ್ ಅಂದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸ್ಟಡಿ ಮಾಡೋದು. ಲಾಂಗಿಟ್ಯೂಡ್ನಲ್ ಅಂದ್ರೆ ಏನು, ಅವರನ್ನೇ 10 ಇಯರ್ಸ್ 15 ಇಯರ್ಸ್ ಸ್ಟಡಿ ಮಾಡೋದು. ಎಕ್ಸ್ಪ್ಲೋರೇಟರಿ ಅಂದ್ರೆ ಏನು, ಎಕ್ಸ್ಪ್ಲೋರ್ ಮಾಡೋದು. ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಸ್ಟಡಿ ಅಂದ್ರೆ ಏನ್ ಹೇಳಿ, ಆಫ್ಟರ್ ಹ್ಯಾಪನಿಂಗ್ ಅಂತೀವಿ. ಓಕೆನಾ, ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಸ್ಟಡಿ. ಇವುಗಳಲ್ಲಿ ಲಾಂಗ್ ಪೀರಿಯಡ್ ವರೆಗೂ ಸ್ಟಡಿ ಮಾಡೋದು ಯಾವುದು, ಲಾಂಗಿಟ್ಯೂಡ್ನಲ್ ರಿಸರ್ಚ್. ಓಕೆನಾ. ದೆನ್ ಕ್ವಶನ್ ನಂಬರ್ 8, ವಿಚ್ ಸ್ಯಾಂಪ್ಲಿಂಗ್ ಮೆಥಡ್ ಗಿವ್ಸ್ ಎವ್ರಿ ಪಾಸಿಬಲ್ ಸ್ಯಾಂಪಲ್ ಅಂಡ್ ಈಕ್ವಲ್ ಚಾನ್ಸ್ ಆಫ್ ಸೆಲೆಕ್ಷನ್. ನಿಮಗೆ ಗೊತ್ತಿದೆ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ಎಲ್ಲ ಒಂದು ಸ್ಯಾಂಪಲ್ ಅಲ್ಲಿ ಇರುವಂತಹ ಕಂಟೆಂಟ್ಸ್ ಏನಿದೆ ಅವುಗಳಿಗೆ ಈಕ್ವಲ್ ಚಾನ್ಸ್ ಆಫ್ ಸೆಲೆಕ್ಷನ್ ಸಿಗುತ್ತೆ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಎವ್ರಿ representative will get equal chance of getting selected. Okay, na? Then Kaiser-Mine-Olkin statistics is used in KMO ಅನ್ನುವಂತಹ ಮೆಥಡ್ ಫ್ಯಾಕ್ಟರ್ ಅನಾಲಿಸಿಸ್ ಅಲ್ಲಿ ಯೂಸ್ ಆಗುತ್ತೆ. ಯು ಹ್ಯಾವ್ ಟು ಆಲ್ವೇಸ್ ರಿಮೆಂಬರ್ ದಿಸ್. ಓಕೆನಾ. ದೆನ್ ಹಾಥಾರ್ನ್ ಇಫೆಕ್ಟ್ ರೆಫರ್ಸ್ ಟು. ಹಾಥಾರ್ನ್ ಇಫೆಕ್ಟ್ ಅಂದ್ರೆ ಏನು ನೋಡಿ, ಇಂಡಿವಿಜುವಲ್ಸ್ ಮಾಡಿಫೈ ಬಿಹೇವಿಯರ್ ಸಿಂಪ್ಲಿ ಬಿಕಾಸ್ ದೇ ನೋ ದೇ ಆರ್ ಬೀಯಿಂಗ್ ಅಬ್ಸರ್ವ್ಡ್. ಅಂದ್ರೆ ರಿಸರ್ಚ್ ಮಾಡುವಾಗ, ಈಗ ನೀವು ಯಾರು ಇಲ್ಲದೆ ಇರುವಾಗ ಯಾವ ರೀತಿ ಬಿಹೇವ್ ಮಾಡ್ತೀರಾ, ಯಾರಾದ್ರೂ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎನ್ನುವಾಗ ಯಾವ ರೀತಿ ಬಿಹೇವ್ ಮಾಡ್ತೀರಾ. ಸೊ ಇಫ್ ಯು ನೋ ದ್ಯಾಟ್ ಯು ಆರ್ ಬೀಯಿಂಗ್ ಅಬ್ಸರ್ವ್ಡ್, ಯು ವಿಲ್ ಚೇಂಜ್ ಯೋರ್ ಬಿಹೇವಿಯರ್. ದಟ್ ಈಸ್ ಕಾಲ್ಡ್ ಆಸ್ ಹಾಥಾರ್ನ್ ಇಫೆಕ್ಟ್. ಓಕೆನಾ. ರಿಸರ್ಚ್ ಅಲ್ಲಿ ಇದನ್ನ ಹಾಥಾರ್ನ್ ಇಫೆಕ್ಟ್ ಅಂತ ಕರೀತಾರೆ. ಇಂಡಿವಿಜುವಲ್ಸ್ ಮಾಡಿಫೈ ಬಿಹೇವಿಯರ್ ಸಿಂಪ್ಲಿ ಬಿಕಾಸ್ ದೇ ನೋ ದೇ ಆರ್ ಬೀಯಿಂಗ್ ಅಬ್ಸರ್ವ್ಡ್. ಅಂದ್ರೆ ಈ ಒಂದು ಡೇಟಾ ಕಲೆಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಂಟರ್ವ್ಯೂ, ಅಬ್ಸರ್ವೇಷನ್ ಇವೆಲ್ಲ ಮೆಥಡ್ಸ್ ಆಫ್ ಪ್ರೈಮರಿ ಡೇಟಾ ಕಲೆಕ್ಷನ್ ಅಂತ ಕರಿತೀವಿ. ಸೊ ಪ್ರೈಮರಿ ಡೇಟಾ ಕಲೆಕ್ಷನ್ ಅನ್ನ ಮಾಡುವಾಗ, ಇಫ್ ಯು ನೋ ದಟ್ ಯು ಆರ್ ಬೀಯಿಂಗ್ ಅಬ್ಸರ್ವ್ಡ್, ಯು ವಿಲ್ ಚೇಂಜ್ ಯುವರ್ ಬಿಹೇವಿಯರ್. ಓಕೆನಾ. ದೆನ್ ನೆಕ್ಸ್ಟ್ ಕ್ವಶನ್ ನಂಬರ್ 11, ಕನ್ಸಿಸ್ಟೆನ್ಸಿ ಆಫ್ ರಿಸಲ್ಟ್ಸ್ ಆಬ್ಟೈನ್ಡ್ ಬೈ ಅ ಮೇಜರಿಂಗ್ ಇನ್ಸ್ಟ್ರೂಮೆಂಟ್ ರೆಫರ್ಸ್ ಟು. ನೋಡಿ, ಕನ್ಸಿಸ್ಟೆನ್ಸಿ ಅಂದ್ರೆ ಏನು, ಒಂದೇ ರೀತಿಯ ರಿಸರ್ಚಿನ ರಿಸಲ್ಟ್ಸ್ ಅನ್ನ ಕೊಡೋದು ಅಂತ ಅರ್ಥ. ಹೌದಾ. ಕನ್ಸಿಸ್ಟೆನ್ಸಿ ಆಫ್ ರಿಸಲ್ಟ್ಸ್ ಆಬ್ಟೈನ್ಡ್ ಬೈ ಮೇಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ರೆಫರ್ಸ್ ಟು ಅಂದ್ರೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡಿದಾಗಲೂ ಕೂಡ ಕನ್ಸಿಸ್ಟೆನ್ಸಿ ಸೇಮ್ ಬರ್ತಾ ಇದೆ ಅಂತ ಏನಂತ ಕರಿತೀವಿ, ರಿಲಯಬಿಲಿಟಿ ಅಂತ ಕರಿತೀವಿ. ಓಕೆನಾ. ರಿಲಯಬಿಲಿಟಿ ಅಂದ್ರೆ ಏನು, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಅನ್ನ, ಕನ್ಸಿಸ್ಟೆನ್ಸಿ ಅಂಡ್ ಸ್ಟೆಬಿಲಿಟಿ ಆಫ್ ಮೆಜರ್ಮೆಂಟ್ಸ್ ಓವರ್ ರಿಪೀಟೆಡ್ ಅಪ್ಲಿಕೇಶನ್ಸ್. ಓಕೆನಾ. ಅಗೇನ್ ಅಂಡ್ ಅಗೇನ್ ಬೇರೆ ಬೇರೆ ಮೆಥಡ್ಸ್ ಇಂದ ಮಾಡಿದಾಗ್ಲೂ ಕೂಡ ಅದೇ ರೀತಿ ರಿಸಲ್ಟ್ಸ್ ಕೊಡ್ತಾ ಇದ್ರೆ ಅದನ್ನ ನಾವು ರಿಲಯಬಿಲಿಟಿ ಅಂತ ಕರಿತೀವಿ. ಓಕೆ. ಕ್ರಾನ್ಬ್ಯಾಕ್ಸ್ ಅಲ್ಫಾ ಮೇಜರ್ಸ್. ಕ್ರಾನ್ಬ್ಯಾಕ್ಸ್ ಅಲ್ಫಾ ಏನ್ ಮಾಡುತ್ತೆ ಅಂದ್ರೆ ಇಂಟರ್ನಲ್ ಕನ್ಸಿಸ್ಟೆನ್ಸಿ ರಿಲಯಬಿಲಿಟಿಯನ್ನ ಮೇಜರ್ ಮಾಡುತ್ತೆ. ಓಕೆನಾ. ಆಲ್ವೇಸ್ ರಿಮೆಂಬರ್ ದಿಸ್, ಇಂಟರ್ನಲ್ ಕನ್ಸಿಸ್ಟೆನ್ಸಿ ರಿಲಯಬಿಲಿಟಿಯನ್ನ ಕ್ರಾನ್ಬ್ಯಾಕ್ಸ್ ಅಲ್ಫಾ ಮೇಜರ್ ಮಾಡುತ್ತೆ. ಓಕೆನಾ. ವಿಚ್ ವ್ಯಾಲಿಡಿಟಿ assesses whether a test measures the intended theoretical conduct. ಓಕೆನಾ. ಕನ್ಸ್ಟ್ರಕ್ಟ್ ವ್ಯಾಲಿಡಿಟಿ ಅನ್ನೋದು ಏನನ್ನ ಹೇಳುತ್ತೆ ಹೇಳಿ, ಕನ್ಸ್ಟ್ರಕ್ಟ್ ವ್ಯಾಲಿಡಿಟಿ ಎನ್ಶೋರ್ಸ್ ದಟ್ ಆನ್ ಇನ್ಸ್ಟ್ರೂಮೆಂಟ್ ಟ್ರೂಲಿ ಮೇಜರ್ಸ್ ದ ಅಂಡರ್ಲೈಯಿಂಗ್ ಕಾನ್ಸೆಪ್ಟ್. ಅಂದ್ರೆ ಅದು ಏನನ್ನ ಸ್ಟಡಿ ಮಾಡ್ಬೇಕಿತ್ತು ಅದನ್ನೇ ಸ್ಟಡಿ ಮಾಡ್ತಾ ಇದೆಯಾ. ಓಕೆನಾ. ಏನನ್ನ ಸ್ಟಡಿ ಮಾಡ್ಬೇಕಿತ್ತು ಅದನ್ನೇ ಸ್ಟಡಿ ಮಾಡ್ತಾ ಇದೆಯಾ ಅನ್ನೋದನ್ನ ಯಾವ್ದು ಹೇಳುತ್ತೆ ಹೇಳಿ, ಕನ್ಸ್ಟ್ರಕ್ಟ್ ವ್ಯಾಲಿಡಿಟಿ ಹೇಳುತ್ತೆ. ವೆದರ್ ಟೆಸ್ಟ್ ಇನ್ಸ್ಟ್ರೂಮೆಂಟ್ ದ ಇಂಟೆಂಡೆಡ್ ಥೆರಾಟಿಕಲ್ ಕನ್ಸ್ಟ್ರಕ್ಟ್ ಅಂದ್ರೆ ಯಾವ್ದನ್ನ ಅದು ಸ್ಟಡಿ ಮಾಡ್ಬೇಕಿತ್ತು ಅದನ್ನೇ ಸ್ಟಡಿ ಮಾಡ್ತಾ ಇದೆಯಾ ಅನ್ನೋದನ್ನ ಹೇಳೋದು ಯಾವುದು, ಕನ್ಸ್ಟ್ರಕ್ಟ್ ವ್ಯಾಲಿಡಿಟಿ. ಓಕೆನಾ. ದೆನ್ ರಿಜೆಕ್ಟ್ ಟ್ರೂ ನಲ್ ಹೈಪೋಥಿಸಿಸ್ ರಿಸಲ್ಟ್ಸ್ ಇನ್. ನೋಡಿ, ಟೈಪ್ 1 ಎರರ್ ಅಂದ್ರೆ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳಿದ್ದೆ, ಯಾಕಂದ್ರೆ ಮುಂದೆ ಅದರ ಬೇಸಿಸ್ ಮೇಲೆ ಕ್ವಶನ್ ಬರ್ತಿತ್ತು. ಅದಕ್ಕೆ ರಿಜೆಕ್ಟಿಂಗ್ ದ ಟ್ರೂ ನಲ್ ಹೈಪೋಥಿಸಿಸ್ ಈಸ್ ನೋನ್ ಆಸ್ ಟೈಪ್ 1 ಎರರ್. ಓಕೆನಾ. ಅದೇ ರೀತಿ ಎಕ್ಸೆಪ್ಟಿಂಗ್ ದ, ನಾವು ರಿಜೆಕ್ಟ್ ಮಾಡ್ತಾ ಇದೀವಿ ಟ್ರೂ ನಲ್ ಹೈಪೋಥಿಸಿಸ್ ಅನ್ನ, ಅದನ್ನ ಟೈಪ್ 1 ಎರರ್ ಅಂತ ಕರೀತಾರೆ. ಅದೇ ರೀತಿ ಎಕ್ಸೆಪ್ಟಿಂಗ್ ಅ ಫಾಲ್ಸ್, ಹೌದಾ, ಯಾವಾಗ ಅದು ಟ್ರೂ ಇಲ್ಲ ಆಗ ಫಾಲ್ಸ್ ನಾವು ಎಕ್ಸೆಪ್ಟ್ ಮಾಡಿದ್ರೆ ಅದನ್ನ ಟೈಪ್ 2 ಎರರ್ ಅಂತ ಕರೀತಾರೆ. ಓಕೆನಾ. ಸೊ ಈಗ ಈ ಕ್ವಶನ್ ನೆನಪಿಟ್ಕೊಳ್ಬೇಕಾಗಿರೋದೇನು, ನಲ್ ಹೈಪೋಥಿಸಿಸ್ ಟ್ರೂ ಇದೆ ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಅದನ್ನ ರಿಜೆಕ್ಟ್ ಮಾಡ್ತಾ ಇದೀವಿ, ಅದನ್ನ ಟೈಪ್ 1 ಎರರ್ ಅಂತ ಕರೀತಾರೆ. ಓಕೆನಾ. ದೆನ್ ಪ್ಲೀಸ್ let me know in the comment section what do you mean by type 2 error. Okay. Dividing a population into homogeneous groups and selecting the sample from each. ನೋಡಿ, ಹೋಮೋಜಿನಿಯಸ್ ಅಂತ ಬಂದಾಗ ಸ್ಟ್ರಾಟಿಫೈಡ್, ಯಾವಾಗ ನೆನಪಿಟ್ಕೊಳ್ಳಿ. ಹೆಟ್ರೋಜಿನಿಯಸ್ ಅಂತ ಬಂದಾಗ ಯಾವಾಗ್ಲೂ ಕ್ಲಸ್ಟರ್ಡ್ ಸ್ಯಾಂಪ್ಲಿಂಗ್. ಓಕೆ. ಹೋಮೋಜಿನಿಯಸ್ ಅಂತ ಬಂದಾಗ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ಅದೇ ಹೆಟ್ರೋಜಿನಿಯಸ್ ಅಂತ ಬಂದಾಗ ಕ್ಲಸ್ಟರ್ಡ್ ಸ್ಯಾಂಪ್ಲಿಂಗ್. ಓಕೆ. ದೆನ್ ಮಲ್ಟಿಕೊಲಿನಿಯರಿಟಿ ರೆಫರ್ಸ್ ಟು ಕೋರಿಲೇಷನ್ ಅಮಂಗ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ನೋಡಿ, ಎರಡು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಮಧ್ಯೆ ಇರುವಂತ ರಿಲೇಶನ್ಶಿಪ್ ಅನ್ನ ಮಲ್ಟಿಕೊಲಿನಾರಿಟಿ ಅಂತ ಕರೀತಾರೆ. ಓಕೆ. ದೆನ್
ದ ನಲ್ ಹೈಪೋಥೆಸಿಸ್ ಜನರಲಿ ಸ್ಟೇಟ್ಸ್ ದಟ್ ನೋ ಡಿಫರೆನ್ಸ್ ಅಂತ ಹೇಳುತ್ತೆ. ಓಕೆನಾ? ನಲ್ ಹೈಪೋಥೆಸಿಸ್ ಯಾವಾಗಲೂ ನೋ ರಿಲೇಶನ್ಶಿಪ್ ಆರ್ ನೋ ಡಿಫರೆನ್ಸ್ ಎಕ್ಸಿಸ್ಟ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆ, ದೆನ್ ಕನ್ಫರ್ಮೇಟರಿ ಫ್ಯಾಕ್ಟರ್ ಅನಾಲಿಸಿಸ್ ಈಸ್ ಯೂಸ್ಡ್ ಟು. ಕನ್ಫರ್ಮೇಟರಿ ಫ್ಯಾಕ್ಟರ್ ಅನಾಲಿಸಿಸ್ ಅನ್ನೋದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಟೆಸ್ಟ್ ಹೈಪೋಥೆಸೈಸ್ಡ್ ಫ್ಯಾಕ್ಟರ್ ಸ್ಟ್ರಕ್ಚರ್. ಓಕೆನಾ? ಅಂದ್ರೆ CFA confirms whether data fit a pre-established theoretical model. ಟೆಸ್ಟ್ ಹೈಪೋಥೆಸೈಸ್ಡ್ ಫ್ಯಾಕ್ಟರ್ ಸ್ಟ್ರಕ್ಚರ್ ಅಂದ್ರೆ ಏನು? ನಾವು ಏನನ್ನ ಟೆಸ್ಟ್ ಮಾಡಬೇಕು ಅನ್ಕೊಂಡಿದ್ವಿ, ಹೌದಾ? ಕನ್ಫರ್ಮ್ಸ್ ವೆದರ್ ದ ಡೇಟಾ ಫಿಟ್ಸ್ ದ ಪ್ರೀ ಎಸ್ಟಾಬ್ಲಿಷ್ಡ್ ಹೈಪೋಥೆಸಿಸ್ ಮಾಡೆಲ್. ನಾವು ಕಲೆಕ್ಟ್ ಮಾಡಿರುವಂತ ಡೇಟಾ ನಾವು ಏನ್ ರಿಸರ್ಚ್ ಮಾಡಬೇಕಿತ್ತು ಅನ್ನೋದನ್ನ ಮಾಡಬೇಕು ಅನ್ಕೊಂಡಿದ್ವಿ, ಅದಕ್ಕೆ ಮ್ಯಾಚ್ ಆಗುತ್ತಾ ಅನ್ನೋದು ಯಾವುದು ಹೇಳುತ್ತೆ? ಟೆಸ್ಟ್ ಹೈಪೋಥೆಸೈಸ್ಡ್ ಫ್ಯಾಕ್ಟರ್ ಸ್ಟ್ರಕ್ಚರ್. ಓಕೆ, ದೆನ್ ಕ್ವಶನ್ ನಂಬರ್ 19. To compare means of more than two groups, the appropriate test is. ನೋಡಿ, ಎರಡಕ್ಕಿಂತ ಜಾಸ್ತಿ ಇದ್ದಾಗ ನಾವೇನ್ ಮಾಡ್ತೀವಿ? ANOVA ಅನ್ನ. ANOVA compares multiple groups means simultaneously. ಓಕೆನಾ? ಮೀನ್ಸ್ ಆಫ್ ಎರಡಕ್ಕಿಂತ ಜಾಸ್ತಿ ಮೀನ್ಸ್ ಅನ್ನ ಸೈಮಲ್ಟೇನಿಯಸ್ಲಿ ನೋಡೋದು ಯಾವುದು? ANOVA. ಓಕೆನಾ? ದೆನ್ ಡೆಲ್ಫಿ ಟೆಕ್ನಿಕ್ ಈಸ್ ಪ್ರೈಮರಿಲಿ ಯೂಸ್ಡ್ ಇನ್ expert census building. Okay, experts provide opinion through multiple rounds until census emerges. ಅಂದ್ರೆ ಇಲ್ಲಿ ಡೆಲ್ಫಿ ಟೆಕ್ನಿಕಲಿ ಏನಾಗುತ್ತೆ ಅಂದ್ರೆ ಎಕ್ಸ್ಪರ್ಟ್ಸ್ ಅನ್ನ ಸ್ಯಾವರಲ್ ರೌಂಡ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ. ಎಕ್ಸ್ಪರ್ಟ್ ಕನ್ಸೆನ್ಸಸ್ ಬಿಲ್ಡಿಂಗ್ ಅನ್ನ ಏನಂತ ಕರೀತಾರೆ? ಡೆಲ್ಫಿ ಟೆಕ್ನಿಕ್ ಅಂತ ಕರೀತಾರೆ. ಓಕೆ, a variable that explains how or why an independent variable affects the dependent variable is. ನೋಡಿ, ಮೀಡಿಯೇಟಿಂಗ್ ವೇರಿಯೇಬಲ್ ಅಂತ ಕರೀತಾರೆ. ಒಂದು ಮೀಡಿಯೇಟಿಂಗ್ ವೇರಿಯೇಬಲ್ ಏನ್ ಮಾಡುತ್ತೆ ಅಂದ್ರೆ a variable that explains how and why independent variable affects. ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾಕೆ ಮತ್ತೆ ಎಷ್ಟರ ಮಟ್ಟಿಗೆ ಚೇಂಜ್ ಆಗ್ತಾ ಇದೆ ಅಥವಾ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಆ ಒಂದು ವೇರಿಯೇಬಲ್ ನಾವು ಮೀಡಿಯೇಟಿಂಗ್ ವೇರಿಯೇಬಲ್ ಅಂತ ಕರಿತೀವಿ. ಓಕೆನಾ? ಸೊ ದ ಮೀಡಿಯೇಟರ್ ಆಕ್ಟ್ಸ್ ಆಸ್ ಇಂಟರ್ಮೀಡಿಯರಿ ಮೆಕ್ಯಾನಿಸಮ್ ಬಿಟ್ವೀನ್ ಕಾಸ್ ಅಂಡ್ ಇಫೆಕ್ಟ್. ಓಕೆ, ದೆನ್ ವಿಚ್ ಈಸ್ ಅ ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್? ನಿಮಗೆ ಗೊತ್ತಿದೆ, ಇಲ್ಲಿ ಕೊಟ್ಟಿರೋದ್ರಲ್ಲಿ ಸ್ಟ್ರಟಿಫೈಡ್, ಕ್ಲಸ್ಟರ್ಡ್ ಅಂಡ್ ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ಗಳು ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗಿನ ಪಾರ್ಟ್ ಆಗಿದೆ. ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅನ್ನೋದು ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಆಗಿದೆ. ಓಕೆ, ಡರ್ಬಿನ್ ವೆಸ್ಟಾನ್ ಸ್ಟ್ಯಾಟಿಸ್ಟಿಕ್ಸ್ ಡಿಫೆಕ್ಟ್. ಓಕೆ, ಆಟೋ ಕೋರಿಲೇಷನ್ ಅಂದ್ರೆ ನೋಡಿ, ಡರ್ಬಿನ್ ವೆಸ್ಟಾನ್ ಸ್ಟ್ಯಾಟಿಸ್ಟಿಕ್ಸ್ ಏನನ್ನ ಹೇಳುತ್ತೆ? ಆಟೋ ಕೋರಿಲೇಷನ್ ಹೇಳುತ್ತೆ. ಆಟೋ ಕೋರಿಲೇಷನ್ ಅಂದ್ರೆ ಏನು? ಇಟ್ ಟೆಸ್ಟ್ ವೆದರ್ ರಿಗ್ರೆಷನ್ ರೆಸಿಡ್ಯೂಯಲ್ಸ್ ಆರ್ ಕೋರಿಲೇಟೆಡ್ ಓವರ್ ದ ಟೈಮ್. ಅಂದ್ರೆ ಕೋರಿಲೇಷನ್ ಇರುವ ಎಕ್ಸ್ ಆನ್ ವೈ, ವೈ ಆನ್ ಎಕ್ಸ್ ಗಳೇನಿದೆ ಅವುಗಳು ಕೋರಿಲೇಟೆಡ್ ಓವರ್ ದ ಟೈಮ್ ಕೋರಿಲೇಟೆಡ್ ಇದೆಯಾ ಇಲ್ವಾ ಅನ್ನೋದನ್ನ ಡರ್ಬಿನ್ ವೆಸ್ಟಾನ್ ವ್ಯಾಟ್ಸನ್ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆನಾ? ಕ್ವಶನ್ ನಂಬರ್ 24. a sample that accurately reflects population characteristics. ಅಂದ್ರೆ ಪಾಪ್ಯುಲೇಷನ್ ಅಲ್ಲಿ ಇರುವ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಎಕ್ಸಾಕ್ಟ್ಲಿ ರಿಫ್ಲೆಕ್ಟ್ ಮಾಡುವಂತಹ ಒಂದು ಸ್ಯಾಂಪಲ್ ಅನ್ನ ನಾವೇನಂತ ಕರಿತೀವಿ? ರೀಪ್ರೆಸೆಂಟೇಟಿವ್ ಅಂತ ಕರಿತೀವಿ. ಓಕೆ, ಕ್ವಶನ್ ನಂಬರ್ 25. the ability to generalize findings to other population is known as. ನೋಡಿ, ನೀವೇನ್ ಮಾಡ್ತೀರಾ? ಸ್ಯಾಂಪಲ್ ಅನ್ನ ಟೆಸ್ಟ್ ಮಾಡ್ತೀರಾ, ಸ್ಯಾಂಪಲಿನ ಒಂದು ರಿಸಲ್ಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ, ಆ ರಿಸಲ್ಟ್ಸ್ ಅನ್ನ ಜನರಲೈಸ್ ಮಾಡ್ತೀರಾ. ಓಕೆನಾ? ದ ಅಬಿಲಿಟಿ ಟು ಜನರಲೈಸ್ ಫೈಂಡಿಂಗ್ಸ್ ಟು ಅದರ್ ಪಾಪ್ಯುಲೇಷನ್, ಬೇರೆ ಪಾಪ್ಯುಲೇಷನ್ಗೆ ಜನರಲೈಸ್ ಮಾಡೋದನ್ನ ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಅಂತ ಕರೀತಾರೆ. ಓಕೆ, ವಿಚ್ ಈಸ್ ನಾಟ್ ಅನ್ ಅಸಂಪ್ಷನ್ ಆಫ್ ಪ್ಯಾರಾಮೆಟ್ರಿಕ್ ಟೆಸ್ಟ್. ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಏನಾಗುತ್ತೆ ಹೇಳಿ? ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಹೋಮೋಜಿನಿಟಿ ಆಫ್ ವೇರಿಯನ್ಸ್ ಇರುತ್ತೆ, ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇರುತ್ತೆ, ಈಕ್ವಲ್ ಫ್ರೀಕ್ವೆನ್ಸಿ ಇನ್ ಕೆಟಗರೀಸ್ ಇಲ್ಲ. ಈಕ್ವಲ್ ಫ್ರೀಕ್ವೆನ್ಸಿ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಪ್ಯಾರಾಮೆಟ್ರಿಕ್ ಸ್ಟ್ಯಾಟಿಸ್ಟಿಕ್ಸ್. ಪ್ಯಾರಾಮೆಟ್ರಿಕ್ ಟೆಸ್ಟ್ ಮತ್ತೆ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂದ್ರೆ ಏನು? ಈ ಒಂದು ಮೀನ್ ಮತ್ತೆ ವೇರಿಯನ್ಸ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಬೇಸ್ಡ್ ಮೇಲೆ ನಾವು ಟೆಸ್ಟ್ ಮಾಡುವಂತಹ ಎಲ್ಲ ಟೆಸ್ಟ್ ನಾವೇನಂತ ಕರಿತೀವಿ? ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಅವುಗಳಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಹೋಮೋಜಿನಿಟಿ ಆಫ್ ವೇರಿಯೇಬಲ್ಸ್ ಇರುತ್ತೆ, ಮತ್ತೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇರುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ತೀವಿ. ಬಟ್ ದ ಈಕ್ವಲ್ ಫ್ರೀಕ್ವೆನ್ಸಿ ಆಫ್ ಕೆಟಗರೀಸ್ ಇಸ್ ನಾಟ್ ದ ರಿಕ್ವೈರ್ಮೆಂಟ್. ಓಕೆ, ದೆನ್ ಇನ್ chi-square testing expected frequencies are derived from null hypothesis assumption. ಓಕೆನಾ? chi-square ಟೆಸ್ಟ್ ಅಲ್ಲಿ ನಮಗೆ ಬೇಕಾದಂತಹ ಫ್ರೀಕ್ವೆನ್ಸಿಯನ್ನು ಎಲ್ಲಿಂದ ಡಿರೈವ್ ಮಾಡ್ತೀವಿ? ನಲ್ ಹೈಪೋಥೆಸಿಸ್ ಅಸಂಪ್ಷನ್ ಇಂದ. ಓಕೆನಾ? ಅಂದ್ರೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ರಿಪ್ರೆಸೆಂಟ್ ವ್ಯಾಲ್ಯೂ ಎಕ್ಸ್ಪೆಕ್ಟೆಡ್ if the null hypothesis is true. Then question number 28. assigning numerical symbols to responses according to the predetermined rules is called as. ನೋಡಿ, ಇರುವಂತಹ ಒಂದು assigning numerical symbols to responses. ನೀವು ರೆಸ್ಪಾನ್ಸ್ ಅನ್ನ ಕಲೆಕ್ಟ್ ಮಾಡಿದೀರಾ, ಅದಕ್ಕೆ ನ್ಯೂಮರಿಕಲ್ ಸಿಂಬಾಲ್ಸ್ ಅನ್ನ ಹಾಕ್ತಾ ಇದ್ದೀರಾ, ಇದಕ್ಕೆ ನಾವೇನಂತ ಕರಿತೀವಿ? ಕೋಡಿಂಗ್ ಅಂತ ಕರಿತೀವಿ.
ಕೋಡಿಂಗ್ ಏನ್ ಮಾಡುತ್ತೆ ಅಂದ್ರೆ ಕ್ವಾಲಿಟೇಟಿವ್ ರೆಸ್ಪಾನ್ಸಸ್ ಅನ್ನ ನ್ಯೂಮರಿಕಲ್ ಡೇಟಾ ಆಗಿ ಕನ್ವರ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಕ್ವಶನ್ ನಂಬರ್ 29, a high variance inflation factor VIF indicates multicollinear problem. Multicollinear problem ಅಂದ್ರೆ ಏನು? How much variation of regression coefficient is infected due to the predictor correlations. ಓಕೆನಾ? ಹಿಂದೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಇದರ ಬಗ್ಗೆ. ಓಕೆ, ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ multicollinearity problem? Multicollinearity problem ಅಂದ್ರೆ ಏನು? When two independent variables are highly correlated, ಎರಡು independent variables highly correlated ಇರುತ್ತಲ್ಲ, ಆಗ VIF ಅಂದ್ರೆ variance inflation factor ಏನಾಗುತ್ತೆ? ಹೈ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ವರ್ಕ್ ಎಕ್ಸ್ಪೀರಿಯನ್ಸ್ ಮತ್ತೆ ಏಜ್. ವರ್ಕ್ ಎಕ್ಸ್ಪೀರಿಯನ್ಸ್ ಯಾವಾಗ ಜಾಸ್ತಿ ಆಗತ್ತೆ ಹೇಳಿ? ಯಾವಾಗ ಏಜ್ ಜಾಸ್ತಿ ಆಗಿರತ್ತೆ ಅಂತ. ಸೊ ಇವೆರಡು ಏನಾಗುತ್ತೆ? ಹೈ ಆಗತ್ತೆ ಅಂತ. ಎರಡು ಕೂಡ ರಿಲೇಟೆಡ್ ಆಗಿದೆ. ಓಕೆನಾ? ಹೈ ವೇರಿಯನ್ಸ್ ಇನ್ಫ್ಲುಯೆನ್ಸ್ ಫ್ಯಾಕ್ಟರ್ ಇಂಡಿಕೇಟ್ಸ್ ರಿಲಯಬಿಲಿಟಿ ಇಶ್ಯೂಸ್, ಸ್ಯಾಂಪ್ಲಿಂಗ್ ಎರರ್ಸ್, ಮಲ್ಟಿಕೊಲಿನಿಟಿ ಪ್ರಾಬ್ಲಮ್, ವ್ಯಾಲಿಡಿಟಿ ಇಶ್ಯೂಸ್. ನೋಡಿ, ವಿಐಎಫ್ ಏನನ್ನ ಮೇಜರ್ ಮಾಡುತ್ತೆ? ಹೌ ಮಚ್ ವರಾಯನ್ಸ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್ ಈಸ್ ಇನ್ಫ್ಲೆಕ್ಟೆಡ್ ಡ್ಯೂ ಟು ದ ಪ್ರಿಡಿಕ್ಟರ್ ಕೋರಿಲೇಷನ್ಸ್ ಅನ್ನೋದನ್ನ. ಅಂದ್ರೆ ವಿಐಎಫ್ 1 ಇದ್ದಾಗ ನೋ ಮಲ್ಟಿಕೊಲಿನಾರಿಟಿ, ಅಲ್ಲಿ ರಿಲೇಷನ್ ಇರೋದಿಲ್ಲ ಅಂತ. ವಿಐಎಫ್ ಈಸ್ 1 to 5 ಇದ್ದಾಗ ಎಕ್ಸೆಪ್ಟೇಬಲ್. ವಿಐಎಫ್ ಈಸ್ ಮೋರ್ ದೆನ್ 5 ಇದ್ದಾಗ ಮಾಡರೇಟ್ ಮಲ್ಟಿಕೊಲಿನಾರಿಟಿ. ವಿಐಎಫ್ ಈಸ್ ಮೋರ್ ದೆನ್ 10 ಇದ್ದಾಗ ಸೀರಿಯಸ್ ಮಲ್ಟಿಕೊಲಿನಾರಿಟೀಸ್. ಅಂದ್ರೆ ಒಂದು ಹೈ ವಿಐಎಫ್ ಇಂಡಿಕೇಟ್ ಏನನ್ನ ಮಾಡುತ್ತೆ ಅಂದ್ರೆ ಪ್ರೆಸೆಂಟ್ ಆಫ್ ಮಲ್ಟಿಕೊಲಿನಾರಿಟಿ ಅಮಂಗ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್, ಮೇಕಿಂಗ್ ರಿಗ್ರೆಷನ್ ಕೋಎಫಿಷಿಯಂಟ್ ಲೆಸ್ ರಿಲಯಬಲ್. ಅಂದ್ರೆ ಏನು? ಇವೆರಡರ ಮಧ್ಯೆ ಇರುವಂತಹ ಹೈ ರಿಲೇಶನ್ಶಿಪ್ ಅನ್ನೋದು ಎಕ್ಸ್ಪ್ಲೇನ್ ಮಾಡುತ್ತೆ. ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನು? ಹೈ ವರಾಯನ್ಸ್ ಇನ್ಫ್ಲೇಷನ್ ಫ್ಯಾಕ್ಟರ್ ಇಂಡಿಕೇಟ್ಸ್. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಮಲ್ಟಿಕೊಲಿನಾರಿಟಿ ಪ್ರಾಬ್ಲಮ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಮಲ್ಟಿಕೊಲಿನಾರಿಟಿ ಪ್ರಾಬ್ಲಮ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ವೆನ್ ಟೂ ವೇರಿಯೇಬಲ್ಸ್ ಆರ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಆರ್ ಹೈಲಿ ರಿಲೇಟೆಡ್ ಟು ಈಚ್ ಅದರ್, ವಿಐಎಫ್ ಬಿಕಮ್ಸ್ ಹೈ ಅಂತ. ಓಕೆನಾ? ಆಗ ಏನಾಗತ್ತೆ ಹೇಳಿ? ಈ ಒಂದು variance inflation factor high ಆಗುತ್ತೆ. Yes, then which statement correctly distinguishes exploratory and conclusive research? Exploratory ಮತ್ತೆ conclusive research ಅನ್ನು ಯಾವುದು ಎಕ್ಸ್ಪ್ಲೇನ್ ಮಾಡುತ್ತೆ? Exploratory test hypothesis, conclusive generates ideas. Exploratory is flexible. Exploratory ಏನಾಗಿರುತ್ತೆ? ಫ್ಲೆಕ್ಸಿಬಲ್ ಆಗಿರುತ್ತೆ. Conclusive is structured. Conclusive ಅನ್ನೋದು ಸ್ಟ್ರಕ್ಚರ್ಡ್ ಆಗಿರುತ್ತೆ. ಬೋತ್ ಆರ್ ಈಕ್ವಲಿ ಸ್ಟ್ರಕ್ಚರ್ಡ್. ನೋಡಿ, ಎಕ್ಸ್ಪ್ಲೋರ್ ಮಾಡುವಾಗ ನಾವು ಫ್ಲೆಕ್ಸಿಬಿಲಿಟಿಯನ್ನು ಹೊಂದಿರ್ತೀವಿ, ಯಾಕಂದ್ರೆ ನಮಗೆ ಹೊಸ ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಾಗಿರುತ್ತೆ. ಕನ್ಕ್ಲೂಸಿವ್ ಅಂತ ಬಂದಾಗ ನೋಡಿ, ಎಕ್ಸ್ಪ್ಲೋರೇಟರಿ ರಿಸರ್ಚ್ ಸೀಕ್ಸ್ ಇನ್ಸೈಟ್ಸ್ ಅಂಡ್ ಐಡಿಯಾ ಜನರೇಷನ್. ಹೌದಾ? ಐಡಿಯಾ ಜನರೇಷನ್ ಹುಡ್ಕಕ್ ನೋಡ್ತೀವಿ ಅಂಡ್ ನಾವು ಹೊಸ ಹೊಸ ಐಡಿಯಾದಲ್ಲಿ ಫೈಂಡ್ ಮಾಡಕ್ಕೆ ನೋಡ್ತೀವಿ. ಅದಕ್ಕಾಗಿ ಫ್ಲೆಕ್ಸಿಬಿಲಿಟಿನ ಇಟ್ಕೊಳ್ತೀವಿ. ವೈಲ್ ಕನ್ಕ್ಲೂಸಿವ್ ರಿಸರ್ಚ್ ಟೆಸ್ಟ್ ಸ್ಪೆಸಿಫಿಕ್ ಹೈಪೋಥಿಸಿಸ್ ಟು ಸ್ಟ್ರಕ್ಚರ್ಡ್ ಮೆಥಡ್. ಅಂದ್ರೆ ಕನ್ಕ್ಲೂಸಿವ್ ರಿಸರ್ಚ್ ಏನಾಗುತ್ತೆ ಅಂದ್ರೆ ಒಂದು ಸ್ಟ್ರಕ್ಚರ್ ಅನ್ನ ಆಲ್ರೆಡಿ ಪ್ರೊವೈಡ್ ಮಾಡಿರ್ತಾರೆ, ಅದಕ್ಕೆ ತಕ್ಕ ಹಾಗೆ ನಾವು ರಿಸರ್ಚ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆನಾ? Please share these videos with your friends and please, thank you so much. We'll meet in next class.